ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾವನಾಸ್ ವ್ಲಾಗ್ಸ್. ಇವತ್ತು ಹೊಸ ವರ್ಷದ ಮೊದಲನೇ ದಿನ ಕ್ಯಾಲೆಂಡರ್ ಪ್ರಕಾರ. ಸೊ ಬನ್ನಿ ಇವತ್ತೆಲ್ಲ ಹೆಂಗಿರುತ್ತೆ ಏನೋ ಅಂತ ಹೇಳ್ಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಕಮ್ ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ. ವೆಲ್ಕಮ್ ಟು ದಿಸ್ ನ್ಯೂ ಇಯರ್ ವ್ಲಾಗ್ ಆ್ಯಂಡ್ ಎಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಕಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಸೊ ಗೈಸ್, ಇವಾಗ ನಾನು ನ್ಯೂ ಇಯರ್ಗೆ ಅಂದ್ಬಿಟ್ಟು ಈ ಔಟ್ಫಿಟ್ನ ಎತ್ಕೊಂಡೆ. ಇದು ತಂದು ವಾರ ಆಗಿದೆ ಅಷ್ಟೇ. ಸೊ ಇದು ನನ್ನ ನ್ಯೂ ಇಯರ್ ಔಟ್ಫಿಟ್. ಈ ಥರ ಫ್ಲವರ್ ಎಲ್ಲ ಇದೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾನು ಇದನ್ನು ಪಿಕ್ ಮಾಡಿದ್ದೀನಿ. ಸೊ ಬನ್ನಿ ಇವಾಗ ಬಿಲ್ಲೆಲ್ಲ ಕಟ್ ಮಾಡಿ ಫ್ರೆಶ್ ಎಲ್ಲ ಕೂಡ ಆಗಿ ಲೆಟ್ಸ್ ವೇರ್ ದಿಸ್ ಡ್ರೆಸ್. ಇದು ನನ್ನ ಔಟ್ಫಿಟ್, ಚೆನ್ನಾಗಿದೆ ಡ್ರೆಸ್ಸು. ಹಾಕೊಂಡ್ಮೇಲೆ ನೋಡಿಸ್ತೀನಿ ಫುಲ್ ಡ್ರೆಸ್ ಹಿಂಗಿದೆ ಅಂತ. ಸೊ ಇವಾಗ ಕ್ವಿಕ್ಕಾಗಿ ಹೋಗಿ ಸ್ನಾನಕ್ಕಿನ್ನ ಎಲ್ಲ ಕೂಡ ಮಾಡಿಕೊಂಡು ಬಂದು ಔಟ್ಫಿಟ್ ಹಾಕ್ಕೊಳ್ಳೋಣ. ಆ್ಯಂಡ್ ವೆಯ್ಟ್, ಇದ್ರ ಜೊತೆ ಮಂಚ ಹೆಂಗಿದೆ ಅಂತ ನೋಡಿಸ್ತೀನಿ. ಇವತ್ತನ ಕ್ಲೀನ್ ಮಾಡಬೇಕು. ಇಲ್ಲ ನೋಡಿ, ಈ ಡ್ರೆಸ್ ಇಟ್ಕೊಂಡು ಹೋಗಿ ಬಂದಿದ್ದೆಲ್ಲ ಆಯಿತು. ಅವೆಲ್ಲ ಅದು ಯಾವಾಗ ಇಟ್ಕೊಂಡು ಹೋಗಿದ್ನೋ, ಯಾವ ಫಂಕ್ಷನ್ಗೆ ಇಟ್ಕೊಂಡು ಹೋಗಿದ್ನೋ, ಕ್ಯಾನ್ ಹಾಕೊಂಡು ಐ ಡೋಂಟ್ ನೋ ಹಳ್ಳಿದ್ದೀನಿ. ಸೊ ಅದೆಲ್ಲ ನೀಟಾಗಿ ಇವತ್ತು ಎತ್ತಿಡಬೇಕು ಅಂತ ದಯಪಟ್ಟಿದ್ದೀನಿ. ಸೊ ಅದು ಮಾಡಬೇಕು. ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಟಕ ಅಂತ ರೆಡಿ ಆಗಬೇಕು. ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಏನು ಅಂತೆಲ್ಲ ಕೂಡ ನಾನು ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಟಕ ಅಂತ ರೆಡಿ ಆಗೋಣ. ಸೊ ಈ ಒಂದು ಔಟ್ಫಿಟ್ ಹಾಕಿದ್ದೀನಿ ನಾನು ನ್ಯೂ ಇಯರ್ಗೆ. ಸ್ಟೈಲ್ ಅಪ್ ಇಂದ ಇಯರ್ ಆ್ಯಂಡ್ ಸ್ಟೈಲಲ್ಲಿ ಎತ್ಕೊಂಡಿದ್ದು. ಸರ್ ಸ್ಟೈಲ್ ಅಪ್ ಹೆಂಗಿದೆ? ಇಲ್ಲೆಲ್ಲ ಫ್ಲವರ್ ಪ್ರಿಂಟ್. ನಮ್ಮ ಡ್ಯಾಡಿ ಸೀರೆಯಿಂದ ಡ್ರೆಸ್ ಹೊಲಿಸ್ಕೊಂಡಿದೆ ಅಂತಂದರು. ಸೊ ನಿಮ್ಗೆ ಏನಾದ್ರು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇದೆಲ್ಲ ಫ್ಲವರ್ ಪ್ರಿಂಟ್. ನಮ್ಮ ಅಮ್ಮಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ನ್ಯೂ ಇಯರ್ಗೆ ಹಾಕಿದ್ದೀನಿ. ಸೊ ಪ್ಯಾಂಟಲ್ಲಿ ಕೂಡ ಇಲ್ಲೆಲ್ಲ ಫ್ಲವರ್ ಪ್ರಿಂಟ್ ಆಗಿದೆ, ಚೆನ್ನಾಗಿದೆ. ಮೆಟೀರಿಯಲ್ ಎಲ್ಲ ಕೂಡ ಐ ಆಮ್ ಲವಿಂಗ್ ಇಟ್. ನನಗೂ ಕೂಡ ಚೆನ್ನಾಗಿದೆ, ಫಿಟ್ ಆಗಿದೆ. ಸ್ವಲ್ಪ ಸ್ಟಿಚ್ ಹಾಕ್ಸ್ಬೇಕು. ಸ್ಟಿಚ್ ಹಾಕ್ಸಿಲ್ಲ, ಹೊಸ ಅದು ನಮ್ಮ ಅಮ್ಮ ಹುಷಾರಿಲ್ಲ, ಅದಕ್ಕೆ ಸ್ಟಿಚ್ ಹಾಕ್ಸಿಲ್ಲ. ಸ್ಟಿಚ್ ಹಾಕ್ಸ್ಬಿಟ್ಟು ಇನ್ನೊಂದ್ಸರಿ ಯಾವತ್ತು ಇಟ್ಕೊಂಡಾಗ ನೀಟಾಗಿ ನನಗೆ ಫಿಟ್ ಇರುತ್ತೆ. ಪ್ಯಾಂಟಲ್ಲಿ ಸ್ವಲ್ಪ ಲೂಸು ಹಿಂಗೆ ಬರ್ತಾ ಇರ್ತಿಲ್ಲ, ಅವಾಗ ಹಿಂಗೆ ಅನ್ಕೋತಾ ಇರ್ತೀನಿ ಅಷ್ಟೇ. ಅದು ಬಿಟ್ಬಿಟ್ಟು ಔಟ್ಫಿಟ್ ಇಸ್ 10 on 10. ನಾನು ಸೆಲೆಕ್ಟ್ ಮಾಡಿದ್ದಲ್ಲ, ಅದಕ್ಕೋಸ್ಕರ ಅದಕ್ಕೆ ಕೊಡಲೇಬೇಕು ಗೈಸ್. ಇದು ನನ್ನ ಔಟ್ಫಿಟ್ ಹೆಂಗಿದೆ ಅಂತೇಳಿ ನಿಮ್ಗೆ ಏನೋ ಅಂತ ಕೂಡ ಕಮೆಂಟ್ ಮಾಡಿ. ಓಕೆ. ಆ್ಯಂಡ್ ಇವತ್ತು ಈ ವಿಡಿಯೋ ನ್ಯೂ ಇಯರ್ ಸೆಲೆಬ್ರೇಷನ್ ಟ್ಯೂಷನಲ್ಲಿ ಹೆಂಗಾಯ್ತು ಅನ್ನೋದೆಲ್ಲ ಕೂಡ ಇರಲ್ಲ, ಎಲ್ಲ ಕೂಡ ಯೂಟ್ಯೂಬಲ್ಲಿ ಲೈವ್ ಬರುತ್ತೆ. ಇವಾಗ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಅಂತ ಹೇಳ್ತಾ ಈ ಒಂದು ಗೆಟ್ ರೆಡಿ ಈ ಥರ ಚಿಕ್ಕದಾಗಿ ಒಂದು ವೀಡಿಯೋ ಕ್ಲಿಪ್ನ ರೆಕಾರ್ಡ್ ಮಾಡಿದ್ದೀನಿ. ಫಸ್ಟು ಐ ಗೋ ವಿತ್ ಅ ಟೋನರ್. ಅದಾದಮೇಲೆ ಇವತ್ತು ಸ್ವಲ್ಪ ಮೇಕಪ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ನೆಕ್ಸ್ಟು ಸೀರಮ್ ಹಾಕಿದೆ. ಅದಾದಮೇಲೆ ನೆಕ್ಸ್ಟ್ ನಂದು ರೆಗ್ಯುಲರ್ ಮಾಯ್ಶ್ಚರೈಸರ್ ಸೆಟಾಫಿಲ್ ಹಾಕಿಬಿಟ್ಟು ಅದಾದಮೇಲೆ ಸ್ವಲ್ಪ ಫೌಂಡೇಶನ್ ಹಾಕ್ತೆ ಲಾರೆಲ್ದು. ಅದೇನಾದ್ರು ರೀಸೆಂಟಾಗಿ ತೊಗೊಂಡಿದ್ದು ಹಿಂಗೆ ಶೇಕ್ ಮಾಡಿ ಪಂಪ್ ಮಾಡಿದ್ರೇ ಬರೋದು ಅಂತ ಅದು ನಂಗೆ ಗೊತ್ತಿರಲಿಲ್ಲ. ಬರೀ ಪಂಪ್ ಮಾಡ್ತೇವೆ ಬಂದಿಲ್ಲ, ಸ್ವಲ್ಪ ಶೇಕ್ ಮಾಡಿ ಪಂಪ್ ಮಾಡ್ತೇವೆ ಬಂತು ಫೌಂಡೇಶನ್. ಅದಾದಮೇಲೆ ಸ್ವಲ್ಪ ಕಾಂಪ್ಯಾಕ್ಟ್ ಹಾಕ್ಬಿಟ್ಟು ನೆಕ್ಸ್ಟು ಲಿಪ್ ಬಾಂಬು, ಅದಾದಮೇಲೆ ಲಿಪ್ಸ್ಟಿಕ್ಕು, ಲಿಪ್ ಲೈನರ್ ಆ್ಯಂಡ್ ಕಣ್ಣಿಗೆ ಕಾಜಲ್ ಹಾಕಿದೆ, ಐಲೈನರ್ ಇಟ್ಟೆ. ಅದಾದಮೇಲೆ ಸ್ವಲ್ಪ ಚಿಕ್ಸ್ ರೋಸ್, ಕೆನೆ ರೋಸ್ನ ಹಾಕಿದೆ ಅಷ್ಟೇ. ಈ ಥರ ಸಿಂಪಲ್ಲಾಗಿ ನಾನು ಮೇಕಪ್ನ ಮಾಡಿಕೊಂಡೆ. ಗೊತ್ತಿಲ್ಲ, ಜಾಸ್ತಿ ಇಷ್ಟಾಗಿತ್ತು ನಾನು ಈ ಥರ ರೆಡಿಯಾಗಿ ಆಗಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಕ್ಯೂಟಾಗಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಐಬ್ರೋಸ್ ಎಲ್ಲ ಕೂಡ ಫಿಲ್ ಅಪ್ ಮಾಡ್ಕೊತ ನೆಕ್ಸ್ಟ್ ಎಲ್ಲ ಕೂಡ ಮಾಡಿಕೊಂಡು ಲಿಪ್ಸ್ಟಿಕ್ ಎಲ್ಲ ಕೂಡ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಪೂಜೆಗೆ ಎಲ್ಲ ಹೂವು ರೆಡಿ ಇತ್ತು. ತುಳಸಿ ಮಾತ್ರ ಇವತ್ತೇ ಫ್ರೆಶಾಗಿ ಕಿತ್ಕೊಂಡ್ಬಂದು ಹಂಗೆ ಸ್ವಲ್ಪ ಚಿಕ್ಕದಾಗಿ ರಾಘವೇಂದ್ರ ಸ್ವಾಮಿ ಫೋಟೋಗೆ ತುಳಸಿನೆಲ್ಲ ಕೂಡ ಕಟ್ಟೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಚಿಕ್ಕದಾಗಿನೆಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಗಿಡದಿಂದ. ಸೊ ಹಂಗೆ ನೀಟಾಗಿ ಹೂವು ಹೆಂಗೆ ಕಟ್ತಾರಲ್ಲ ಆ ರೀತಿಯೇ ಕಟ್ಟೋದು. ನನಗೇನು ಪ್ರೋ ಅಥವಾ ಫುಲ್ ಸೂಪರಾಗೆಲ್ಲ ನಂಗೆ ಹೂವು ಕಟ್ಟಕ್ಕೆ ಬರೋಲ್ಲ. ನಂಗೆ ಸಿಂಪಲ್ಲಾಗಿ ನಮ್ಮಮ್ಮ ಇಲ್ದಿದ್ದಾಗ ಪೂಜೆಗೆ ಏನಾದ್ರು ಹೂವು ಕಟ್ಟಬೇಕಂತ ಅಂದರೆ ಮನೇಲಿ ಫೋಟೋಸ್ಗೆ ಎಷ್ಟು ನಾಲೆಡ್ಜ್ ಇರಬೇಕಲ್ಲ ಅಷ್ಟು ನಾಲೆಡ್ಜ್ ಮುಖಾಂತರ ನಾನು ಹೂವು ಕಟ್ಟೋದನ್ನು ಕಲ್ತಿದ್ದೀನಿ. ಸೊ ಹಂಗಾಗಿ ಇದು ಶಂಖಪುಷ್ಟಿ ಹೂವು ಅಷ್ಟೇ ಯಾವಾಗಲೂ ಕಿತ್ತು ತಂದಿಟ್ಟರೆ ಬೇಕಾದ್ರೆ ಫ್ರೆಶ್ನೆಸ್ ಹೊರಟೋಗ್ಬಿಡುತ್ತೆ. ಸೊ ಹಂಗಾಗಿ ಪೂಜೆ ಟೈಮ್ಗೆ ನಾನು ಪ್ರತಿದಿನವೂ ಅಷ್ಟೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋ ಟೈಮ್ಗೆ ಹೋಗಿ ನಾನು ಶಂಖಪುಷ್ಟಿ ಹೂವನ್ನ ಕಿತ್ಕೊಂಡು ಬರೋದು. ಬರೀ ನಾವು ಜ್ಯೂಸ್ ಮಾಡೋಕ್ಕೆ ಮಾತ್ರ ಮುಂಚೆ ಕಿತ್ಕೊಬರ್ತೀನಿ ಅಷ್ಟೇ. ಸೊ ತೊಗೊಂಬಂದು ಅದನ್ನು ಪ್ಲೇಟಲ್ಲಿ ಇಟ್ಕೊಂಡು ನೆಕ್ಸ್ಟ್ ತುಳಸಿ ನನಗೆ ಕೂಡ ನೀಟಾಗಿ ಕಟ್ ಮಾಡ್ಕೊಂಡು ಬಂದಿದೆ. ಇವಾಗ ತುಳಸಿನ ನೀಟಾಗಿ ರಾಘವೇಂದ್ರ ಸ್ವಾಮಿಗೆ ಇವತ್ತು ಗುರುವಾರ ಅಲ್ಲ, ಸೊ ಹಂಗಾಗಿ ನೀಟಾಗಿ ಕಟ್ತಾ ಇದ್ದೀನಿ ರಾಘವೇಂದ್ರ ಸ್ವಾಮಿ ಫೋಟೋಗೆ ಅಂತ ಅಂದ್ಬಿಟ್ಟು. ಇನ್ನೆಂದು ನಾನು ತುಳಸಿ ಕಿತ್ಕೊಬರಲ್ಲ, ಬರೀ ಗುರುವಾರದೊತ್ತು ಮಾತ್ರ ನಾನು ತುಳಸಿ ಕಿತ್ಕೊಂಡ್ಬಂದು ವಾರಕ್ಕೊಂದ್ಸಲ ನೀಟಾಗಿ ತುಳಸಿ ಎಲ್ಲ ಕಿತ್ಕೊಂಡ್ಬಂದು ರಾಘವೇಂದ್ರ ಸ್ವಾಮಿಗೆ ಹಾರೆಲ್ಲ ಕೂಡ ಮಾಡಿ ಹಾಕ್ತೀನಿ. ಸೊ ಹಂಗೇನೆ ಫೋಟೋಸ್ಗೆಲ್ಲ ಹೂವು ಎಲ್ಲ ಕೂಡ ಬೇಕಿತ್ತಲ್ಲ, ನಮ್ಮಮ್ಮ ನೆನ್ನೆ ಎಲ್ಲ ಕೂಡ ರೆಡಿ ಮಾಡಿದರು ಗುರುವಾರ ಇವತ್ತು ಅಂತ ಅಂದ್ಬಿಟ್ಟು. ಇಟ್ಸ್ ನಾಟ್ ಫಾರ್ ನ್ಯೂ ಇಯರ್ ಅಂತ ಅಲ್ಲ, ಇಟ್ಸ್ ಫಾರ್ ಥರ್ಸ್ಡೇ ಅಂತ ಅಂದ್ಬಿಟ್ಟು ಗುರುವಾರ ಪೂಜೆ ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಮಾಡಿದ್ದು. ನಾನು ಯಾವ ರೀತಿ ಹೂವು ಕಟ್ಟಿದ್ದೆಲ್ಲ ಆಯಿತು, ನೀವು ಕೂಡ ನೋಡಿದ್ರಿ. ಸೊ ಇವಾಗ ಬನ್ನಿ ಪೂಜೆ ಎಲ್ಲ ಕೂಡ
ಮಾಡೋಣ, ಗಂಟಾಗದೆ ಡಿಸ್ಟರ್ಬ್ ಆಗಬಾರ್ದು ಹೂವು ಎಲ್ಲ ಕೂಡ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಪೂಜೆ ಮಾಡೋಣ ಅಂದ್ಬಿಟ್ಟು ಹೂವು ಎಲ್ಲ ಕೂಡ ಹಾಕ್ತಾಯಿದ್ದೀನಿ. ನಿಮ್ಮೆಲ್ಲರದು ಲಾಸ್ಟ್ ಇಯರ್ 2025 ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗಂತೂ 2025 ಎಲ್ಲ ಅಪ್ಸ್ ಡೌನ್ಸ್ ಅಂತ ಇತ್ತು. ತುಂಬ ಕಲ್ತಿದ್ದೀನಿ, ಹೊಸ ಅದು ನನ್ನ ಲೈಫಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಸೆಲ್ಫ್ ಕೇರ್, ಮೆಡಿಟೇಷನ್ ಮತ್ತು ಯೋಗ ಆ್ಯಂಡ್ ವರ್ಕೌಟ್ ಈ ಥರ ಎಲ್ಲ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಇಯರು ಕೂಡ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಎಲ್ಲ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ. ಹಾಗೇ ಒಳ್ಳೆ ಜನಗಳನ್ನ ಮೀಟ್ ಮಾಡಿದ್ದೀನಿ. ನಮ್ಮ ಮೇಲೆ ಹೊಟ್ಟೆ ಕಿಚ್ಚಿರೋ ಅಂಥವರೆಲ್ಲ ದೂರ ಇದ್ದಾರೆ. ಐ ಆಮ್ ಹ್ಯಾಪಿ ಫಾರ್ ದಟ್. ಅವರ ಒಂದು ಥಾಟ್ಸ್ನ ಯಾವುದು ನಾನು ತೊಗೋಬಾರ್ದು ಅಂತಲೂ ಡಿಸೈಡ್ ಮಾಡಿದ್ದೀನಿ. ಕೆಟ್ಟದ ವಯಸ್ಸನ್ನೆಲ್ಲ ದೂರನೇ ಇಟ್ಟು ನಾವು ನೆಮ್ಮದಿಯಾಗಿರಬೇಕು ಅಂತಲೂ ಕಲಿತೆ ಈ ವರ್ಷ. ಆ್ಯಂಡ್ ಯಾರಿಗೆಲ್ಲ ಲೈಕ್ ಏನು ನಾವು ಅವ್ರನ್ನ ಇಷ್ಟಪಡ್ತಾ ಇರ್ತೀವಿ, ಅವ್ರ ಕಡೆಯಿಂದ ನಮಗೆ ನೆಗ್ಲಿಜೆನ್ಸಿ ಬರ್ತಾ ಇದೆ ಅಂತಂದರೆ ಅಫ್ಕೋರ್ಸ್ ಅವಾಯ್ಡ್ ದೆ. ಮುಂಚೆ ಎಲ್ಲ ಇವ್ರು ಹಿಂಗೆ ಮಾಡ್ತಾವ್ರಿಂದ ಬೇಜಾರು ಮಾಡ್ಕೋತಿದ್ದು. ಲಿಟ್ರಲಿ ಇಯರ್ ಅಷ್ಟೇ ಅವ್ರಂಗೆ ಮಾಡ್ಬೇಕಾದ್ರೆ ವೈ ಐ ಕ್ಯಾನ್ ನಾಟ್ ಬಿ ಲೈಕ್ ದಟ್ ಅಂತ ಅಂದ್ಬಿಟ್ಟು ನಾನು ಆರಾಮಾಗಿ ಅವರು ನಮ್ಮನ್ನು ಇಗ್ನೋರ್ ಮಾಡಿ ನಾನು ಅವ್ರಿಗಿಂತ ಹೆಚ್ಚಿನಾಗಿ ಇಗ್ನೋರ್ ಮಾಡಿಬಿಟ್ಟಿರ್ತೀನಿ. ಸೊ ಅದು ಕೂಡ ಕಲಿತೆ ಇಯರ್. ದಿಸ್ ಇಯರ್ ವಾಸ್ ಮೆಂಡ್ ವಿತ್ ಎವ್ರಿಥಿಂಗ್. ಅದರಲ್ಲೂ ನಮ್ಮ ಮನೆಗೆ 2 ಪುಟಾಣಿ ಮಕ್ಕಳು ಬಂದರು. ಸೊ ಅದು ಕೂಡ ತುಂಬ ಖುಷಿ ಇದೆ. ಅವ್ರಿಗೆಲ್ಲ 1 ಇಯರ್ ಕಂಪ್ಲೀಟ್ ಆಯಿತು. ಅವ್ರ ಜೊತೆ ಎಲ್ಲ ತುಂಬ ಚೆಂದ ಟೈಮ್ ಸ್ಪೆಂಡ್ ಎಲ್ಲ ಕೂಡ ಮಾಡಿದ್ದೆ. ಸೊ ಅದೇನೋ ಅಂತಾರಲ್ಲ, ಇಯರ್ ಫಿಲ್ಡ್ ವಿತ್ ದೆಮ್ ಅಂತಲೇ ಹೇಳ್ಬೋದು. ಅಫ್ಕೋರ್ಸ್ ಅವರು ಲಾಸ್ಟ್ ಇಯರ್ ಬಂದಿದ್ದು 2024 ಬಂದಿದ್ದು. ಬಟ್ ಈ ವರ್ಷ ಪೂರ್ತಿ ಅವ್ರ ಜೊತೆ ಎಂಜಾಯ್ ಮಾಡಿದ್ನಲ್ಲ, ಆ ಟೈಮ್ನ ನಾನು ಮರೆಯೋದೇ ಇಲ್ಲ. ದಟ್ ವಾಸ್ ಮೈ ಗೋಲ್ಡನ್ ಮೂಮೆಂಟ್. ಆ್ಯಂಡ್ ಅಪ್ಪ ಅಮ್ಮ ಜೊತೆ ಆರಾಮಾಗಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ದೀನಿ. ಈ ವರ್ಷ ಪೂರ್ತಿ ಆರೋಗ್ಯವಾಗಿದ್ದೆ. ಅದೇ ರೀತಿ ನಾನು ಲಾಸ್ಟ್ ಇಯರ್ ಪೂರ್ತಿ ಆರೋಗ್ಯವಾಗಿದ್ದೆ. ಎಲ್ಲ ಹಾಸ್ಪಿಟಲ್ಗಂತೆ ನೆಗಡಿ ಕೆಮ್ಮು ಏನಕ್ಕೂ ಹೋಗಿರಲಿಲ್ಲ, ಅಷ್ಟು ಹೆಲ್ತಿಯಾಗಿದೆ. ಸೊ ಈ ವರ್ಷವೂ ಕೂಡ ಅಷ್ಟೇ ಹೆಲ್ತಿಯಾಗಿ ಇರಬೇಕು. ದಟ್ ವಾಸ್ ಐ ಆಮ್ ಬ್ಲೆಸ್ಸಿಂಗ್ ಫಾರ್ ಯೂನಿವರ್ಸಿಗೆ ಸೈನ್ ಕೊಡ್ತಾ ಇದ್ದೀನಿ, ಬ್ಲೆಸ್ ಮೀ ವಿತ್ ಅ ಗುಡ್ ಹೆಲ್ತ್ ಅಂತ. ಸೊ ದೇವರು ಗುಡ್ ಹೆಲ್ತ್ ಇನ್ನು ಬ್ಲೆಸ್ ಮಾಡಲಿ, ನನಗೆ ಆದಷ್ಟು ಒಳ್ಳೆಯದನ್ನೇ ಸ್ಪ್ರೆಡ್ ಮಾಡುವಂಥ ಪಾಸಿಟಿವ್ ಎನರ್ಜೀಸ್ನ ಕೊಡಲಿ ಅಂತ ಕೇಳ್ಕೊತ ಈ ಒಂದು ಇಯರ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರಿಗೂ ಕೆಟ್ಟದ್ದು ಬಯಸೋಕ್ಕೆ ಹೋಗ್ಬಾರ್ದು. ಬಿಕಾಸ್ ಕೆಟ್ಟದ್ದು ನಮ್ಗೆ ವಾಪಸ್ ಕರ್ಮ ರಿಟರ್ನ್ಸ್ ಅಂತಾರಲ್ಲ, ತುಂಬ ಕ್ವಿಕ್ಕಾಗಿ ಕರ್ಮ ರಿಟರ್ನ್ಸ್ ಆಗುತ್ತೆ. ಕಾಯಬೇಕಾಗಿಲ್ಲ ಮುಂಚೆ ಥರ. ಈಗ ಮಾಡಿದ್ದು ಇವಾಗಲೇ ತಿಂತೀವಿ. ಸೊ ಹಂಗಾಗಿ ಒಳ್ಳೇದು ಮಾಡಿ ಒಳ್ಳೇದನ್ನು ವಾಪಸ್ ರಿಟರ್ನ್ ಬಂದರೆ ಖುಷಿ ಪಡ್ಬೋದು. ಹಂಗೂ ಒಳ್ಳೇದು ಬರ್ತದೆ, ಕೆಟ್ಟದ್ದು ಬರ್ತಿದೆ. ಲೆಟ್ಸ್ ವೆಯ್ಟ್ ಫಾರ್ ಅವರ್ ಗುಡ್ ಟೈಮ್ ಅನ್ನೋದು ನಾನು ಚೆನ್ನಾಗಿ ಕಲ್ತಿದ್ದೀನಿ 2025. ಸೊ ಅದನ್ನು ಈ ವರ್ಷವೂ ಕೂಡ ಅಳವಡಿಸ್ಕೊತ 26 ಇನ್ನೂ ಲೈಫಲ್ಲಿ ತುಂಬ ಒಳ್ಳೆಯದಾಗಲಿ, ಇನ್ನೂ ಕೆಲಸಕ್ಕೆ ಹೋಗಬೇಕು, ಇನ್ನೂ ಆಸೆಗಳು ಜಾಸ್ತಿ ಇದೆ ಈ ವರ್ಷ ಎಲ್ಲ ಬರ್ತಿ. ಸೊ ಎಲ್ಲ ಆಸೆಗಳನ್ನ ನೆರವೇರಿಸ್ಕೊಳ್ಳಲ್ಲ ಅಂತ ಹೇಳ್ತಾ ಈ ಒಂದು 2026ಗೆ ಕಾಲಿಡ್ತಾ ಇದ್ದೀನಿ. ನಿಮಗೂ ಕೂಡ ನಿಮ್ಮ ಆಸೆ ಕನಸುಗಳು ಎಲ್ಲ ಕೂಡ ನೆರವೇರಲಿ ಅಂತ ಈ ಒಂದು ಹೊಸ ಕ್ಯಾಲೆಂಡರ್ ಇಯರ್ಗೆ ಕಾಲಿಡುವ ಮೂಲಕ ನಿಮಗೂ ಹೇಳ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನನ್ನ ಪ್ರಕಾರ ನನಗೆ ನ್ಯೂ ಇಯರ್ ಯುಗಾದಿ. ಸೊ ಒಬ್ಬೊಬ್ಬರಿಗೆ ಒಂದೊಂಥರ ನ್ಯೂ ಇಯರ್ಸ್ ಇರುತ್ತೆ. ಸೊ ನಿಮ್ಮದೆಲ್ಲ ಯಾವ ರೀತಿ ಇತ್ತು ಈ ವರ್ಷದ ಕ್ಯಾಲೆಂಡರ್ ನ್ಯೂ ಇಯರ್ ಅಂತ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಲಾಸ್ಟ್ ಇಯರ್ ಈ ರೀತಿ ಇತ್ತು, ಈ ಇಯರ್ ತುಂಬ ಪಾಸಿಟಿವ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ, ಅದೇ ರೀತಿ ಇರಲಿ ಅಂತಲೂ ಅನ್ಕೋತೀನಿ. ಪ್ರತಿ ಇಯರು ಕೂಡ ನನ್ನ ನ್ಯೂ ಇಯರ್ ವಿಲ್ ಗೋ ಲೈಕ್ ದಿಸ್. ಅಫ್ಕೋರ್ಸ್ ಕಾಲೇಜ್ ಇದ್ದರೆ ಕಾಲೇಜ್ ಹೋಗ್ತಾಯಿದ್ದೆ, ಬರ್ತಾಯಿದ್ದೆ, ದೇವಸ್ಥಾನ ಆರಾಮಾಗಿ ಓಡಾಡ್ಕೊಂಡು ಬಂದು ಮನೇಲಿ ಆರಾಮಾಗಿರೋ ಕ್ಯಾಟಗರಿ ನಂದು. ಅದೇ ರೀತಿ ಈ ವರ್ಷವೂ ಕೂಡ ಆರಾಮಾಗಿ ಚಲೋ ಮಾಡಿದೆ. ಆ್ಯಂಡ್ ಇವಾಗ ಬೇಸಿಕಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಮ್ಮಮ್ಮ ಈ ಡ್ರೆಸ್ನ ಸ್ಟಿಚ್ ಮಾಡಿ ಕೂಡ ಕೊಡಲಿಲ್ಲ, ಸ್ವಲ್ಪ ಲೂಸ್ ಆಗಿದ್ರು ಪರವಾಗಿಲ್ಲ ಅಂತ ಹಾಕ್ಕೊಂಬಿಟ್ಟೆ. ತಂದು ಎತ್ತಿಡೋಕ್ಕೆ ಇಷ್ಟ ಇರಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಇವಾಗ ಪೂಜೆಗೆಲ್ಲ ಕೂಡ ಹೂವು ಎಲ್ಲ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಹೆಂಗೆ ಪೂಜೆ ಎಲ್ಲ ಕೂಡ ಮಾಡಿದೆ ಅಂತ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ, ನೀವು ಕೂಡ ನೋಡ್ಬೋದು. ಆ್ಯಂಡ್ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ಹಂಗಾಗಿ ನಾನು ಫೋಟೋ ಇರುತ್ತಲ್ಲ ದೇವ್ರ ಮನೆ, ಆ ಫೋಟೋ ಮೇಲೇ ಇಟ್ಬಿಟ್ಟು ವಿಡಿಯೋ ರೆಕಾರ್ಡಿಂಗ್ ಬಿಟ್ಟಿದೆ. ಇದು ಶಂಖಪುಷ್ಟಿ ಹೂವು ಪೂಜೆಗಳಿಗೆಲ್ಲ ಇಟ್ಟರೆ ತುಂಬ ಒಳ್ಳೆಯದಂತೆ. ನಮ್ಮ ಮನೇಲಿ ಹಾಕಿದ್ದೆ ಬಂದಿತ್ತು. ಸೊ ಹಂಗೆ ಇದು ನಮ್ಮ ಗಿಡದಿಂದನೇ ಕಿತ್ಕೊಂಬಂದು ಇಡ್ತಾ ಇರೋದು. ಆ್ಯಂಡ್ ದಾಸವಾಳ ಹೂವು ಕೂಡ ಅಷ್ಟೇ ನಮ್ಮ ಗಿಡದ್ದೆ. ಇನ್ನು ಮಾರಿಗೋಲ್ಡ್ ಎಲ್ಲ ಕೂಡ ತೊಗೊಬಂದಿದ್ದು ಮಾರ್ಕೆಟಿಂದ. ಸೊ ಎಲ್ಲ ಕೂಡ ಇಟ್ಟು ಅಷ್ಟು ನಮ್ಮಮ್ಮ ಬಂದು ಏನು ಎತ್ಕೊಂಡೋದ್ರು ಅಂತ ನಂಗೆ ಲಿಟ್ರಲಿ ಗೊತ್ತಾಗಿಲ್ಲ. ಆಮೇಲೆ ನೋಡ್ತೀನಿ ಏನೋ ಅಷ್ಟನೋ ಏನೋ ಇಡೋದಕ್ಕೆ ನೀನು ಇಟ್ಟೇ ಇಲ್ಲ ಅಂತ ಅಂದ್ಬಿಟ್ಟು ಏನೋ ಎತ್ಕೊಂಡು ಹೋಗಿದ್ರಂತೆ. ಆ್ಯಂಡ್ ಇವಾಗೆಲ್ಲ ಕೂಡ ರೆಡಿ ಎಲ್ಲ ಕೂಡ ಮಾಡಿದ್ದೆಲ್ಲ ಆಯಿತು. ಫೋಟೋ ಹೂವು ಎಲ್ಲ ಕೂಡ ಹಾಕಿ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದು ಏನಂತಾನೆ ತುಪ್ಪದ ದೀಪ ಹಚ್ಚೋಕ್ಕೆ. ತುಪ್ಪದ ದೀಪ ಒಂದು ಮತ್ತು 2 ದೀಪಗಳು, ಕಾಮಾಕ್ಷಿ ದೀಪ, ನೀಟಾಗೆಲ್ಲ ಹೂವು ಕೂಡ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ. ಮತ್ತು ಹೊಸ್ಲಲ್ಲಿ ಹಚ್ಚೋದಕ್ಕೆ 2 ದೀಪ ಎಲ್ಲ ಅಷ್ಟು ರೆಡಿ ಮಾಡಿದ್ದೀನಿ. ಮತ್ತು ಹೆಂಗೆ ಕಾಣ್ತಿದೆ ಅಂತ ಕೂಡ ಇಲ್ಲಿ. ನನಗಂತೂ ದೇವ್ರ ಮನೇಲಿ ಪೂಜೆ ಮಾಡಿದ್ರೆ ಮನೆಗೆ ಫುಲ್ ಪಾಸಿಟಿವ್ ಎನರ್ಜಿ, ನಾವು ಕೂಡ ಪೀಸಾಗಿರ್ತಿದ್ವಿ ಅನ್ನೋದು ನನ್ನೊಂದು ಒಪಿನಿಯನ್ನು. ಮನೇಲಿ ಪೂಜೆ ಚೆನ್ನಾಗಾದರೆ ಮನೇಲೂ ಕೂಡ ಪೀಸ್ ವಾತಾವರಣ ಸಖತ್ತಾಗಿರುತ್ತೆ. ಅಂದ್ಕೊಂಡಿದ್ದೆಲ್ಲ ದೇವರು ಕರುಣಿಸುತ್ತೆ ಅನ್ನೋದು ಮೈ ಒಪಿನಿಯನ್. ನಿಮಗೂ ಕೂಡ ನೀವು ಏನೆಲ್ಲ ಅಂದ್ಕೊಂಡಿದ್ದೀರೋ ಈ ವರ್ಷದ ರೆಸೊಲ್ಯೂಷನ್ಸ್ ಆಗಿರ್ಬೋದು, ಅಥವಾ ಏನೆಲ್ಲ ಆಗಬೇಕು ಅಂತ ನೀವೆಲ್ಲ ಆಸೆ ಪಟ್ಟಿದ್ದೀರೋ ಅದೆಲ್ಲ ನಿಮಗೂ ಕೂಡ ಈ ವರ್ಷ ನೆರವೇರಲಿ ಅಂತ ಐ ವಿಶ್ ಫ್ರಮ್ ಮೈ ಸೈಡ್. ಅಂಡ್ ದೇವರು, ನೀವು ನಂಬೋ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಅಂತಲೂ ಕೂಡ ಕೇಳ್ಕೊತೀನಿ. ಹಾಗೆ ನಾನು ನಂಬೋ ದೇವರು ಕೂಡ ನನಗೂ ತುಂಬ ಡಬಲ್ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಯೂನಿವರ್ಸ್ ಹತ್ರ
ಪ್ರೇ ಮಾಡ್ತೀನಿ. ಸೊ ಅದೇ ರೀತಿ ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರನ್ನ ನೆನೆಸ್ಕೊತ, ಆಂಜನೇಯನ ನೆನೆಸ್ಕೊತ, ಶಿವನ ನೆನೆಸ್ಕೊತ ಪೂಜೆ ಮಾಡಿದೆ. ಆ್ಯಂಡ್ ನೀವು ಕೂಡ ಎಲ್ಲ ದೇವ್ರುಗಳನ್ನ ನೆನೆಸ್ಕೊತ ಪೂಜೆ ಮಾಡಿದ್ರೆ ನಿಮ್ಮ ಇಷ್ಟದ ದೇವರು ಯಾವುದು, ನಿಮ್ಮ ಆರಾಧ್ಯ ದೈವ ಯಾವುದು ಅಂತೆಲ್ಲ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆರಾಮಾಗಿ ಪೂಜೆ ಎಲ್ಲ ಕೂಡ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ತುಪ್ಪ ದೀಪ ಗುರುವಾರ ಆಗಿರೋದ್ರಿಂದ ಸೊ ಹಂಗೆ ಕೂಡ ತುಪ್ಪ ದೀಪ ಎಲ್ಲ ಕೂಡ ಬೆಳಗ್ಗೆ ದೇವರಿಗೆ ದೇವರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ಮತ್ತು ಕರ್ಪೂರ ಎಲ್ಲ ಕೂಡ ಹಚ್ಚಿ ಅದರ ಬ್ಲೆಸ್ಸಿಂಗ್ಸ್ನೆಲ್ಲ ಕೂಡ ತೊಗೊಂಡು ದೇವರ ಆಶೀರ್ವಾದ ಎಲ್ಲ ಪಡ್ಕೊಂಡು ಸಾಂಬ್ರಾಣಿ ಹೋಗಿ ಎಲ್ಲ ಹಾಕ್ತೀನಿ. ಯೂಶ್ವಲಾಗಿ ನನಗೆ ಗುರುವಾರ ಮಂಗಳವಾರ ಕಡಿಮೆನೇ, ಗುರುವಾರ, ಸೋಮವಾರ, ಶನಿವಾರ ಇಷ್ಟು ದಿವಸ ಸಾಂಬ್ರಾಣಿ ಹೋಗಿ ಎಲ್ಲ ಕೂಡ ಹಾಕ್ತೀನಿ. ಸೊ ಅದೇ ರೀತಿ ಇವತ್ತು ಕೂಡ ಕರ್ಪೂರ ಎಲ್ಲ ಕೂಡ ಬೆಳಗ್ಗೆದಾದ್ಮೇಲೆ ಲಾಸ್ಟಲ್ಲಿ ಸಾಂಬ್ರಾಣಿ ಹೋಗಿ ಎಲ್ಲ ಕೂಡ ಹಾಕ್ತೆ. ನಿಮಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಒಳ್ಳೆಯದನ್ನು ಮಾಡಿ ಆವಾಗ ದೇವ್ರು ತುಂಬ ಒಳ್ಳೇದು ಮಾಡ್ತಾನೆ ಅನ್ನೋದು ನನ್ನ ಒಪಿನಿಯನ್. ಡೂ ಲಿಟಲ್ ಗುಡ್ ಆ್ಯಂಡ್ ಗೆಟ್ ಮೋರ್ ಗುಡ್ನೆಸ್ ಅನ್ನೋದು ಅಷ್ಟೇ. ಅಂದ್ಬಿಟ್ಟು ಕೆಟ್ಟದ್ದು ಮಾಡಬೇಡಿ, ಲಿಟಲ್ ಗುಡ್ ಅಂತ ಇದ್ದಂಗೆ. ಕೆಲವೊಂದು ಟೈಮಲ್ಲಿ ಸೆಲ್ಫಿಶ್ ಇರಬೇಕಾಗುತ್ತೆ. ಬಿ ಸೆಲ್ಫಿಶ್ ಬಟ್ ವೈಸ್. ನಿಮಗೆ ಮಾತ್ರ ಸೆಲ್ಫಿಶ್ ಆಗಿರಿ. ಬೇರೆಯವ್ರು ನಿಮ್ಮ ಸೆಲ್ಫಿಶ್ನೆಸ್ಸಿಂದ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗಬಾರ್ದು. ಅಂತ ತನಕ ನೀವು ಸೆಲ್ಫಿಶಾಗಿ ಇರ್ಬೋದು. ಓಕೆನಾ? ಹಂಗಂತ ಹೇಳ್ತಾ ಇವಾಗ ಪೂಜೆದೆಲ್ಲ ಕೂಡ ಮುಗೀತು. ನೆಕ್ಸ್ಟ್ ಹೆಂಗೆಲ್ಲ ಓದಿ, ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಏನು ಅಂತೆಲ್ಲ ಕೂಡ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ. ಸೊ ಇವಾಗ ಮಂಗಳಾರತಿ ಎಲ್ಲ ಕೂಡ ನೀವು ತಗೊಳ್ಳಿ ನನ್ನ ವಿಡಿಯೋ ಮುಖಾಂತರ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ಲೋಸಪ್ ಶಾರ್ಟ್ ಆಫ್ ಮೈ ದೇವ್ರ ಮನೆ. ಈಗ ನಮ್ಮನೆ ದೇವ್ರ ಮನೆ ಹೆಂಗಿದೆ ಅಂತಂದರೆ ಪೂಜೆ ಎಲ್ಲ ಆದಮೇಲೆ ಈ ರೀತಿ ಇದೆ. ನಾನು ಇವತ್ತು ದೇವ್ರ ಮನೆ ತುಂಬ ಕಲರ್ ಕಾಣ್ತದೆ. ಬಿಕಾಸ್ ಯೆಲ್ಲೋ ಕಲರ್, ಪರ್ಪಲ್ ಕಲರ್ ಆ್ಯಂಡ್ ಆರೆಂಜ್ ಕಲರ್ ಮತ್ತು ಗ್ರೀನ್ ಕಲರ್ ಫ್ಲವರ್ನ ಯೂಸ್ ಮಾಡಿಕೊಂಡು ಡೆಕೋರೇಟ್ ಮಾಡಿದ್ದೆ. ಮಾರಿಗೋಲ್ಡ್, ದಾಸವಾಳ ಹೂವು, ಶಂಖಪುಷ್ಟಿ ಹೂವು ಮತ್ತು ತುಳಸಿ ಎಲ್ಲದ್ರ ಮಧ್ಯೆ ಸಕಾಲ ಕಾಣಿಸ್ತಾ ಇತ್ತು. ಮತ್ತು ಫುಲ್ ಪಾಸಿಟಿವ್ ಎನರ್ಜಿ, ಬಾಳೆಹಣ್ಣೆಲ್ಲ ಕೂಡ ಇಟ್ಟು ದೇವರನ್ನ ಬ್ಲೆಸ್ ಮಾಡಿಕೊಂಡೆ. ಒಳ್ಳೇದು ಮಾಡಪ್ಪ, ಇದೇ ರೀತಿ ಒಳ್ಳೆತನವಾಗಿರೋದಕ್ಕೂ ನನಗೆ ಸಹಾಯ ಮಾಡು. ಏನೇ ಆದರೂ ಜೀವನದಲ್ಲಿ ಏನೇ ಬರಲಿ ಏನೇ ಹೋಗಲಿ ನನಗೆ ದುರಂಕಾರ ಬರಬಾರ್ದು. ನಾನು ಅಷ್ಟೇ ಕೇಳ್ಕೊಡೋ ದೇವ್ರನ್ನ. ಒಳ್ಳೆ ಆರೋಗ್ಯ ಕೊಡು, ಆರೋಗ್ಯ ಇದ್ದರೆ ಏನು ಬೇಕಾ ಸಾಧಿಸ್ಬೋದು ಅಂತ ಹೇಳ್ತಾ ಪೂಜೆ ಮುಗಿಸ್ತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಈಶ್ವರನ ದೇವಸ್ಥಾನಕ್ಕೆ. ಸೊ ಬನ್ನಿ ಈಶ್ವರನ ದೇವಸ್ಥಾನಕ್ಕೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ದೇವ್ರ ದರ್ಶನ ಮಾಡಿಸ್ತೀನಿ. ಸೊ ಕಮ್ ಲೆಟ್ಸ್ ಗೋ ಆ್ಯಂಡ್ ಕಮ್. ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ ಗಾಡಿಯಲ್ಲಿ. ಸೊ ನಮ್ಮ ಮಮ್ಮಿ ಒಂದು ಗಾಡಿ ರೆಡಿ ಆಗ್ತಾರೆ, ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಅಷ್ಟು ನಾನು ಇದಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಕಮ್ ಲೆಟ್ಸ್ ಗೋ ಆ್ಯಂಡ್ ಕಮ್. ಅದಕ್ಕೂ ಮುಂಚೆ ಐ ವಾಂಟ್ ಟು ಶೇರ್ ಯುವರ್ ರಂಗೋಲಿ ಸ್ಟೋರಿ. 16 ಡಾಟ್ಸಿಂದ 6 ಡಾಟ್ಸ್ ತನಕ ಇದೆ. ಸೊ ಆ ಡಾಟ್ಗಳೆಲ್ಲ ಇಟ್ಟು ಕೆಳಗಡೆಯಿಂದ ರಂಗೋಲಿ ಸ್ಟಾರ್ಟ್ ಮಾಡಿದೆ. ಫೋನಲ್ಲಿ ನೋಡಿಕೊಂಡು ಹಾಕಿದೆ. ಈ ಕೆಳಗಡೆ ಪಾಟೆಲ್ಲ ಹಾಕಿದೆ. ನ್ಯೂ ಇಯರ್ 2026 ಅಂತಲೂ ಬರುತ್ತೆ. ಮೇಲ್ಗಡೆ ಬಟರ್ಫ್ಲೈಸ್ನೆಲ್ಲ ಹಾಕಿದ್ದಾದ್ಮೇಲೆ ಗೂಗಲಿಂದ ಫೋಟೋ ಸಡನ್ನಾಗಿ ಹಿಂದಕ್ಕೆ ಬಂದ್ಬಿಟ್ಟು ತಿರುಗಿ ವಾಪಸ್ ನಂಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ನಂಗೆ ಆ ಫೋಟೋ ಸಿಕ್ಕಲಿಲ್ಲ. ಆವಾಗ ನಾನು ಈ ಪೋರ್ಷನ್ ಹಾಕಿರಲಿಲ್ಲ. ಈ ಎಕ್ಸ್ ಏನಿದೆ ಲೈನು, ಈ ಪೋರ್ಷನ್ ಮಾತ್ರ ಹಾಕಿರಲಿಲ್ಲ. ಹಾಗಾಗಿ ಅದನ್ನು ಸುಮ್ಮನೆ ಎಕ್ಸೆಲ್ಲ ಹಾಕಿ ಸ್ವಲ್ಪ ಪ್ಯಾಚಪ್ ಮಾಡಿದ್ದೀನಿ ರಂಗೋಲಿನ ಇವತ್ತು. ಸೊ ಹಿಂಗೆ ಕಾಣ್ತಿದೆ ನಮ್ಮನೆ ರಂಗೋಲಿ. ಪ್ಲ್ಯಾನೇ ಇರಲಿಲ್ಲ ಹಿಂಗೆ ಹಾಕ್ಬೇಕಂತ, ಬಟ್ ಹಾಕಿದೆ ಅಷ್ಟೇ. ಸೊ ಗಾಡಿ ಎತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಬನ್ನಿ. ನಿನ್ನೆಯಿಂದನೇ ಈಶ್ವರನ ದೇವಸ್ಥಾನದಲ್ಲಿ ಹೋಮ ಪೂಜೆ ಎಲ್ಲ ಕೂಡ ಇತ್ತು. ನಾನು ಕರೆಕ್ಟಾಗಿ ಹೋಗೋಕ್ಕೆ ಮಹಾಮಂಗಳಾರತಿ ಟೈಮ್ ಅಂತಲೇ ಹೇಳ್ಬೋದು. ಮಹಾಮಂಗಳಾರತಿ ಎಲ್ಲ ಕೂಡ ಮುಗಿಸ್ಕೊಂಡು ದೇವರ ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ತೊಗೊಂಡು ಸ್ವಲ್ಪ ಹೊತ್ತು ಕೂತು ನೆಮ್ಮದಿಯಾಗಿ ದೇವ್ರನ್ನೆಲ್ಲ ಕೂಡ ನೋಡಿ, ಜನ ಎಲ್ಲ ಸ್ವಲ್ಪ ಖಾಲಿ ಆದಮೇಲೆ ಎಲ್ಲ ಕೂಡ ನೋಡಿ ನೆಕ್ಸ್ಟ್ ನಾನು ಏನಂತಾರೆ ಡಿವೈನ್ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದು. ಊಟ ಪ್ರಸಾದ ತಿನ್ನೋ ಪ್ಲಾನಲ್ಲೇ ಇರಲಿಲ್ಲ. ಜನ ಜಾಸ್ತಿ ಇದ್ದರು, ನಮ್ಮಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಂತ ಕಾಯ್ತಾಯಿದ್ರು. ಸೊ ಹಂಗಾಗಿ ಬಂದ್ಬಿಟ್ಟು ಆಮೇಲೆ ಗೊತ್ತಿರೋ ಅಂಕಲ್ ಕರೆದ್ಬಿಟ್ಟು ಇಲ್ಲ ಸ್ವಲ್ಪ ತಿನ್ಬಿಟ್ಟು ಹೋಗ್ಬಿಟ್ಟು ಸೈಡಿಗೇನೋ ಒಂದು ಒಬ್ಬಟ್ಟು ಸ್ವಲ್ಪ ಪಲ್ಯ ಹಾಕಿ ಕೊಡಿಸಿದ್ರು. ಸೊ ಅಲ್ಲಿ ತಿನ್ಬಿಟ್ಟು ನೆಕ್ಸ್ಟ್ ನಾನು ಮನೆಗೆ ಬಂದೆ. ಈ ಕ್ಲಿಪ್ಪಿಂಗ್ ಬಂದು ಈಶ್ವರನ ದೇವಸ್ಥಾನದಲ್ಲಿ ಹೋಮ ಮಾಡಿಸಿದ್ರು ಅಂತ ಅನ್ನಲ್ಲ, ಅಲ್ಲಿ ಒಳಗಡೆ ಮಾಡಿದಂಥ ಡೆಕೋರೇಷನ್ ಆ್ಯಂಡ್ ಕ್ಲಿಪ್ಪಿಂಗ್ ಏನು ಹೋಮ ಅಂತಲ್ಲ ನಂಗೆ ನಿಜ ಗೊತ್ತಿಲ್ಲ. ಸೊ ಹಂಗಾಗಿ ಜಸ್ಟ್ ನಾನು ಕ್ಲಿಪ್ಪಿಂಗ್ ತೊಗೊಂಡು ನನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆನಾ? ಕ್ಯಾಲೆಂಡರ್ನ ವರ್ಷದ ಮೊದಲನೆಯ ದಿನ ನಾನು ನಮ್ಮ ಫ್ಯಾಮಿಲಿ ಜೊತೆ ಪಟಾಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸಿ ದಿಸ್ ಇಸ್ ಮೈ ಮಾಮಿ ಆ್ಯಂಡ್ ವೇಟ್, ದೇವ್ರು ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ಅಂತ. ದಿಸ್ ಇಸ್ ಮೈ ಪಾಪಾ. ಸೊ ಬನ್ನಿ ದೇವರ ದರ್ಶನ ಚೆನ್ನಾಗಿ ಹೋಗಿ ಪೀಸಾಗಿ ಮಾಡಿಕೊಂಡು ಬರೋಣ. ದೇವರು ಕಾಣ್ತಿದೆ. ನಾನು ಈಶ್ವರನ ದೇವಸ್ಥಾನದಿಂದ ಮನೆಗೆ ಬರೋಷ್ಟರಲ್ಲಿ 1:15 ಹೋಗ್ಬಿಟ್ಟಿತ್ತು. ಮುಗಿಸ್ಕೊಂಡು ಇಲ್ಲಿ 2 ಗಂಟೆ ಕ್ಲೋಸ್ ಆಗ್ತಿತ್ತು ಪಟಲಮ್ಮ ದೇವಸ್ಥಾನ. ಅಮ್ಮ ಅಂತೂ ಕೇಳ್ತಾನೆ ಇದ್ರು ಹೋಗ್ಬೇಕಂತ. ಸೊ ಹಂಗೆ ಇವತ್ತು ನಾನು ಮಮ್ಮಿ ಡ್ಯಾಡಿ ಗಾಡಿಯಲ್ಲದು ಕಾರಲ್ಲಿ ಹೋಗೋದು ಇದ್ದಿದ್ದೆ, ಗಾಡಿಯಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಇವತ್ತು ಇಲ್ಲೇನು ಒಳಗಡೆ ರೋಡಲ್ಲ, ಮೇನ್ ರೋಡಿಗೇನು ಹೋಗಲ್ಲ ಅಂತ ಅಂದ್ಬಿಟ್ಟು 3 ಜನ ಗಾಡಿಯಲ್ಲಿ ಹೋಗಿದ್ರಿ ಇವತ್ತು.
ಸೊ ಅದೇನೋ ಅಂತಾರಲ್ಲ, ನನಗೆ ಗಾಡಿಯಲ್ಲಿ ಓಡಾಡೋದೇ ನನಗಿಷ್ಟ ಕಾರಿಗಿಂತ. ಮೋಸ್ಟ್ ಕಂಫರ್ಟ್ ಟೂ ವೀಲರೇ, ಬಟ್ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ. ಸೇಫ್ಟಿಯಾಗಿ ಟೂ ವೀಲರ್ನ ಆರಾಮಾಗಿ ಓಡಿಸ್ಕೊಂಡು ಹೋಗಬೇಕು. ಸೊ ಹಂಗೇನೆ ಪಟಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಶಿವನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ದೇವಿ ದರ್ಶನ ಮಾಡೋಕ್ಕಂತ ಬಂದ್ವಿ. ಇದು ಕೂಡ ನಾನು ಅಂತ ಒಂದು ದೇವರು ಅಂತಲೇ ಹೇಳ್ಬೋದು. ಪಟಲಮ್ಮನ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವರ ಬ್ಲೆಸ್ಸಿಂಗ್ಸ್ ಎಲ್ಲ ಕೂಡ ತೊಗೊಂಡೆ. ನಮ್ಮಮ್ಮಗೆ ಸ್ವಲ್ಪ ಲೈಟಾಗಿ ಕೋಲ್ಡಾಗಿಬಿಟ್ಟಿತ್ತು. ಸೊ ಮಲ್ಕೊಂಡು ಎದ್ದಿದ್ದೆಲ್ಲ ಆಯಿತು. ಅಮ್ಮ ಒಂದೇ ದಿವಸದಲ್ಲಿ ಎಲ್ಲ ಪಿಕಪ್ ಡ್ರಾಪ್ ಎಲ್ಲ ನಮ್ಮ ಡ್ಯಾಡಿ ಕಾಮಿಡಿ ಮಾಡ್ಕೊಂಡು ಅಲ್ಲೇ ನಗಿಸಿದ್ರು. ನಮ್ಮಮ್ಮ ಏನು ಹಿಂಗೆ ನಗ್ತೀಯ, ನಗಬೇಡ ಅಂತ. ಆಮೇಲೆ ಫೋಟೋಸ್ಗೆಲ್ಲ ನಗು ಅಂದರೂ ನಗಲಿಲ್ಲ. ಆಮೇಲೆ ಹೆಂಗೋ ಸ್ವಲ್ಪ ಕಾಂಪ್ರಮೈಸ್ ಮಾಡಿ ಇದ್ದಿದ್ದೆಲ್ಲ ಅಂದ್ಕೊಂಡು ಸ್ಮೈಲ್ಡ್. ಸೊ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ದೇವರ ಬ್ಲೆಸ್ಸಿಂಗ್ ನಿಮ್ಗೂ ಕೂಡ ಸಿಗಲಿ. ನಾವು ದೇವರ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಆಚೆಯಿಂದ ಮೆಟ್ಲೈತೆ. ನೀನು ಇವತ್ತೆಲ್ಲ ನೋಡ್ತಾರೋದು ನೋಡ್ಕೊಬೋದು. ಅಷ್ಟಾಗಿ ಮಾಡಿರೋದು ಇರಲಿಲ್ಲ. ಎಷ್ಟು ದಿವಸ ಆಯಿತು ಮಾಡಿಲ್ಲ. ನಾನು ಮೊನ್ನೆ ಬಂದಿದ್ದಾಗ ಮೆಟ್ಲು ಮಾಡಿದ್ದೆ. ಕೆಲಸ ಎಲ್ಲ ಮಾಡೋರಲ್ಲ ಅವಾಗ ಮಾಡ್ತಿರೋದು. ಪೇಂಟಿಂಗ್ ಮಾಡಕ್ಕ ಅಥವಾ ಮೇಲ್ಗಡೆ ಲೈಟಿಂಗ್ಸ್ ಬಿಡಕ್ಕ. ಅಲ್ಲಿವರೆಗೂ ಒಳಗಡೆ ಐತೆ, ಅಲ್ಲಿಂದ ಆಚೆಗಳಿಗೆ ಹೋಗಿರೋದು ಒಳಗಡೆಯಿಂದ ಐತೆ. ಸೊ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಎಸ್, it's a divine blessings from the God. ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದು ಇಲ್ಲಿ ಕಬ್ಬಿನ ಜ್ಯೂಸ್ ಮಾಡ್ತಾರೆ. ಹ್ಯಾಸ್ ಐರನ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದ ಬಾಡಿ. ಸೊ ಟು ಬಿ ಡಿಹೈಡ್ರೇಟೆಡ್ ಕಬ್ಬಿನ ಜ್ಯೂಸ್ನ ಕುಡಿದ್ವಿ. ನಮ್ಮಮ್ಮ ಕಬ್ಬಿನ ಜ್ಯೂಸ್ ಕೊಡಿಸು ಅಂತ ನಮ್ಮಪ್ಪನ ಕೇಳಿದ್ರು. ನಾನು 7 ದಿವಸ ಕೊಡಿಸಲ್ಲ ಅಂತ ನಮ್ಮಪ್ಪ. ಸರಿ ಆಯ್ತು ಬನ್ನಿ ನಾನೇ ಇಬ್ಬರಿಗೂ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ನಮ್ಮಪ್ಪ ನಾನೇ ಪೇ ಮಾಡ್ತೀನಿ, ಇಲ್ಲ ನಾನೇ ಪೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊನೆಗೆ ನಾನೇ ಪೇ ಮಾಡಿದೆ. ಆ ಥರ ಕಾಮಿಡಿ ಎಲ್ಲ ಕೂಡ ಮಾಡಿಕೊಂಡು ನಿಂತ್ಕೊಂಡು ಇವಾಗ ಜ್ಯೂಸ್ ಕೊಡ್ತಿದ್ದಾರೆ. ಸೊ ಚೆನ್ನಾಗಿತ್ತು ಜ್ಯೂಸ್, ಮಾತ್ರ ಟೇಸ್ಟ್ ಇತ್ತು. ಲೆಮನ್ ಎಲ್ಲ ಹಾಕಿದ್ರು, ಶುಗರ್ ಏನು ಆ್ಯಡ್ ಮಾಡಿಲ್ಲ. ಕಣ್ಮುಂದೆ ಫ್ರೆಶ್ಶಾಗಿ ಮಾಡಿಕೊಟ್ರಲ್ಲ, ಸಖತ್ತಾಗಿತ್ತು ಜ್ಯೂಸು, ಸ್ವೀಟಾಗಿ. ನಾವು ಕೂಡ ಕುಡಿದು ಎಂಜಾಯ್ ಮಾಡಿದ್ವಿ. ನಾನು ಇವ್ರ ಜೊತೆ ಚಿಯರ್ಸ್ ಕೂಡ ಮಾಡಿದೆ. ನಮ್ಮ ಮನೆ ಹತ್ರ ಒಂದು ಕಡೆ ಬೋರ್ ಆಗ್ತಿದ್ದಾರೆ ಇವತ್ತು ಗೌರ್ಮೆಂಟಿಂದ. ಸೊ ಅದು ಕೂಡ ಸೌಂಡ್ ಇದೆ. ಪ್ಲೀಸ್ ಏನಾದರೂ ಸೌಂಡ್ ಇದ್ದರೆ ಇಗ್ನೋರ್ ಮಾಡಿಬಿಡಿ ಅಂತ ಹೇಳ್ತಾ ವೀಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಆ್ಯಂಡ್ ಇವಾಗ ಜ್ಯೂಸ್ನ ಕುಡಿಬೇಕಲ್ಲ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಾನು ಅವ್ರ ಜೊತೆ ಚಿಯರ್ಸ್ ಎಲ್ಲ ಕೂಡ ಮಾಡಿ ಕೆಲವೊಂದು ವೀಡಿಯೋ ಕ್ಲಿಪ್ ಎಲ್ಲ ಕೂಡ ತೊಗೊಂಡು ಇನ್ಸ್ಟಾದಲ್ಲಿ ರೀಲ್ಸ್ ಹಾಕೋಕ್ಕೆ ಯಾರೆಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಇದ್ದೀರೋ ಅವರೆಲ್ಲ ಕೂಡ ನೋಡ್ಬೋದು. ಆ್ಯಂಡ್ ಇವಾಗ ನಾನು ಕೂಡ ಜ್ಯೂಸ್ನ ಕುಡಿದೆ. ನನಗೆ ತಲೆಗೆಲ್ಲ ಸ್ನಾನ ಮಾಡಿದ್ನೆಲ್ಲ ಸ್ವಲ್ಪ ನೆಗಡಿ ಥರ ಇತ್ತು, ಹಂಗಾಗಿ ನೀಟಾಗಿ ಸ್ಕಾರ್ಫಿಂದ ಕವರ್ ಮಾಡಿಬಿಟ್ಟಿದ್ದೆ ಬರಬೇಕಾದ್ರೆ. ಆ ಸ್ಕಾರ್ಫ್ನ ಗಾಡಿಯಲ್ಲಿ ಇಕ್ಕೋಕ್ಕಾಗಿಲ್ಲ, ಹಂಗಾಗಿ ಮೇಲಿಟ್ಕೊಂಡೇ ಓಡಾಡ್ತಾ ಇದ್ದೆ. ಸೊ ಇವಾಗ ಜ್ಯೂಸ್ ಎಲ್ಲ ಕುಡಿದು ಡಸ್ಟ್ಬಿನ್ಗೆ ಹಾಕಿಬಿಟ್ಟು ಇವಾಗ ನೆಕ್ಸ್ಟ್ ನಾವು ಗಾಡಿಯಲ್ಲಿ ವಾಪಸ್ಸು ಮನೆ ಕಡೆ ನಮ್ಮ ಪಯಣ. ನಾನು ನಮ್ಮ ಅಕ್ಕಂಗೆ ಫೋನ್ ಮಾಡಿಬಿಟ್ಟು ಪಾಪಗೆ ಯಾವ ಬಟ್ಟೆ ಇಕ್ಕಿದೆ ಅಂತ ಕೇಳಿದೆ. ಅವಳು ಸರಿ ಅಂತ ಅಂದ್ಬಿಟ್ಟು ವೀಡಿಯೋ ಕಾಲ್ ಮಾಡು ಅಂತಲ್ಲೂ ಗಾಡಿಯಲ್ಲಿ ಬರ್ಬೇಕಾದ್ರೆ ವೀಡಿಯೋ ಕಾಲ್ ಮಾಡಿ ಗಾಡಿ ನಿಲ್ಲಿಸ್ಬಿಟ್ಟು ವೀಡಿಯೋ ಕಾಲೆಲ್ಲ ಮಾತಾಡಿಸಿ ಆಮೇಲೆ ಫೋಟೋಸ್ ಶೇರ್ ಮಾಡೋಣ ಅಂತ ಹೇಳಿದೆ, ಶೇರ್ ಮಾಡಿದ್ಲು. ಸೊ ಇದು ನಾನು ಸ್ಟೈಲಪ್ಪಲ್ಲಿ ನಾನು ಬಟ್ಟೆ ತರಕ್ಕೆ ಹೋಗಿದ್ನಲ್ಲ ನನಗೆ ಅವ್ನಿಗೆ ತಂದಿದ್ದು, ಚೋಟಿಗೆ ತಂದಿರೋದು ನಮ್ಮನೇಲೇ ಇದೆ ವೈಟ್ ಕಲರ್ದು. ಅದನ್ನು ಕೂಡ ನೆಕ್ಸ್ಟ್ ಯಾವಾಗಾದ್ರೂ ಇಟ್ಟಾಗ ಆ ವೀಡಿಯೋನ ಶೇರ್ ಮಾಡ್ತೀನಿ. ಓಕೆ, ನನ್ನ ಜೊತೆ ಹೆಂಗಿದೆ ಈ ಕಾಟ್ ಸೆಟ್ ಥರ ಇದೆಯಲ್ಲ ಈ ಡ್ರೆಸ್ಸು ಹೆಂಗಿದೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಯಾಕಂದರೆ ಅವನು ನೈಟ್ ಅಂಗಡಿ ಬಾಕ್ಲು ಹಾಕ್ಕೊಂಡು ಹೋಗ್ಬೇಕಾದ್ರೆ ಥಂಡಿಯಲ್ಲಿ ಜಾಸ್ತಿ ಓಡಾಡ್ತಾನೆ ಅಂದ್ಬಿಟ್ಟು ಈ ಥರ ಫುಲ್ ಇರೋ ಡ್ರೆಸ್ನ ತೊಗೊಂಬಂದು ಕೊಟ್ಟೆ. ದಿಸ್ ಈಸ್ ಆಲ್ಸೋ ಫ್ರಮ್ ಸ್ಟೈಲ್ ಅಪ್. ಇದು ಕೂಡ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಕೂಡ ನೀವು ಕೂಡ ತೊಗೋಬೋದು. ಇಲ್ಲಿ ಟಿಫನಿಗಂತ ಉಪ್ಪಿಟ್ಟು ಮಾಡಿದ್ರು. ಇವಾಗ ಟೈಮ್ ಬಂದು 4:15. ನಾನು ಇವಾಗ ಉಪ್ಪಿಟ್ಟು ತಿಂತಾಯಿದ್ದೀನಿ. ಗುರುವಾರದೊತ್ತು ಬೆಳಿಗ್ಗೆ ಟಿಫನ್ ತಿನ್ನಲ್ಲ. ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲಿ ನಾನು ಮನೆಗೆ ಹೋಗಬೇಕು ಅಂದ್ಬಿಟ್ಟು ಬರ್ತಾಯಿದ್ದೆ. ಅವಾಗ ಅಣ್ಣ ಕರೆದ್ರು, ಅವ್ನು ಗೊತ್ತಿರೋರು ಪರಿಚಯ ಇರೋರು. ಯಾಕಮ್ಮ ಅಣ್ಣ ಇಲ್ಲ ಮನೆ ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗಿದ್ದಾರೆ ಅಂತ. ಅಲ್ಲಿ ಪಂಕ್ತಿ ಎಲ್ಲ ಮಾಡಿ ಊಟ ಸೇಮ್ ಪೆಂಡಾಲೆಲ್ಲ ಹಾಕಿ ಪಂಕ್ತಿ ಮೇಲೆ ಊಟ. ಅಲ್ಲಿ ನಾನು ಲಿಟರ್ಲಿ ಊಟ ತಿನ್ನೋಕ್ಕೆ ಆಗಲಿಲ್ಲ. ಏನಕ್ಕೆ ರೀಸನ್ ಏನಂತ ಅಂದರೆ, ಲೈಕ್ ಇವಾಗ ನಾನು ದೇವಸ್ಥಾನಕ್ಕೆ ನಾವೇನು ಬೇರೆ ರೆಡಿಯಾಗಿ ಕಾಯ್ತಾಯಿದ್ರು. ಅಲ್ಲಿ ನಾನು ತಿನ್ನೋಕೋರೆ ಲೇಟ್ ಆಗುತ್ತೆ, ಒಂದು ಪಂಕ್ತಿ ಫಿಲ್ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ನಾನು ಆವಾಗ ಓಕೆ ಅಂತ ಅಂದ್ಬಿಟ್ಟು ಅವ್ರು ಹಿಂದಕ್ಕೆ ಒಬ್ಬಟ್ಟು ಮತ್ತು ಪಲ್ಯ ನಾನು ಏನು ವೀಡಿಯೋದಲ್ಲಿ ಹಾಕಿದ್ದೆ ಅದು ಹಾಕಿಸ್ಕೊಟ್ರು. ಪಟ್ಕ ಅಂತ ಬೇಗ ಬೇಗ ತಿನ್ಬಿಟ್ಟು ಬಂದಿದ್ದೆ. 1 ಗಂಟೆಲಿ ತಿನ್ಕೊಂಬಂದಿದ್ದು. ಸೊ ಹಂಗಾಗಿ ನಾನು ಊಟ ಏನು ಮಾಡಿರಲಿಲ್ಲ.
ನಮ್ಮಮ್ಮ ಬೆಳಗ್ಗೆ ಮಾಡಿರೋ ಉಪ್ಪಿಟ್ಟಿನ ಪಾಲು ಹಂಗೆ ಇದೆ, ಖಾಲಿ ಮಾಡು ಅಂತ ಇದ್ರು. 4:15 ಕುತ್ಕೊಂಡಿದ್ದೀನಿ ತಿನ್ನೋಣ ಅಂತ. ಸೊ ಬನ್ನಿ ಉಪ್ಪಿಟ್ಟು ತಿನ್ನೋಣ. ಅವರೆಕಾಳು ಉಪ್ಪಿಟ್ಟಂತೆ, ಅವರೆಕಾಳೇ ಕಾಣ್ತಾ ಇಲ್ಲ. ಅವರೆಕಾಳಲ್ಲ, ತೊಗರಿಕಾಳು ಉಪ್ಪಿಟ್ಟಿದ್ದು. ಯಾರು ಇವತ್ತು ಅವರೆಕಾಳು ಹಾಕ್ಬೇಕು ತಾನೆ? ಹೇ ಬೈತಾ ಇದ್ರು ಅವಾಗಲೇ ಇಂದ. ಸರಿನಮ್ಮ ತಿಂತೀನಮ್ಮ, ಮೈ ಮದರ್ ಇಂಡಿಯಾ ತಿಂತೀನಿ. ಗುರ್ಗುರ್ ಬೈಬೇಡ ವರ್ಷಕ್ಕೊಂದು ದಿವಸ. ಇವಾಗ ನಾನು ಊಟ ಎಲ್ಲ ಕೂಡ ಮುಗಿಸ್ಬಿಟ್ಟು ಕೇಕ್ ತರೋಣ ಅಂತ ಹೋಗ್ತಾ ಇದ್ದೀನಿ. ಟ್ಯೂಷನಲ್ಲಿ ನೀವು ಇವತ್ತು ಕೇಕ್ ಕಟ್ ಮಾಡಿಸ್ಬೇಕಲ್ಲ, ಸೊ ಹಂಗಾಗಿ ಪಾಪ ಅವರು ಎಕ್ಸೈಟೆಡ್ ಆಗಿರ್ತಾರೆ ಏನು ಮಾಡ್ತಾರೆ ಅನ್ನೋದು. ಸೊ ಲೆಟ್ ಮೀ ಡೂ ಸಮಥಿಂಗ್ ಫ್ರಮ್ ಅವರ್ ಸೈಡ್. ಸೊ ಕೇಕ್ ತಗೊಬರಕ್ಕೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಸ್ವಲ್ಪ ನೆಗಡಿ ಥರ ಆಗಿಬಿಟ್ಟಿದೆ, ಕಣ್ಣಲ್ಲೆಲ್ಲ ನೀರು ಆ ಥರ. ಸೊ ಟಕ್ ಅಂತ ಹೋಗ್ಬಿಟ್ಟು ಬರೋಣ ಬನ್ನಿ. ಇದೊಂದು ಇವಾಗ ನ್ಯೂ ಇಯರಿಗೆ ಬಂದು ಕೇಕೆಲ್ಲ ಕೂಡ ತೊಗೊಂಡೆ. ಆ್ಯಂಡ್ ಸೊ ತೊಗೊಂಡು ಇವಾಗ ವಾಪಸ್ಸು ಮನೆಗೆ ಹೋಗಬೇಕು. ಸೊ ಬನ್ನಿ ಹೋಗೋಣ. 5 ಗಂಟೆ ಆಗಿದೆ. ಕಮ್ ಲೆಟ್ಸ್ ಗೋ. ಸೊ ಗೈಸ್ ನಾನು ಇವಾಗ ಹೋಗ್ಬಿಟ್ಟು ಕೇಕೆಲ್ಲ ಕೂಡ ತೊಗೊಬಂದು ಫ್ರಿಜ್ಜಲ್ಲೆಲ್ಲ ಇಟ್ಟೆ. ಅದಕ್ಕೆ ವಾಸ್ ನೈಸ್ ಕೇಕ್. ಸೊ ಕೇಕ್ ಸೆಲೆಕ್ಷನ್ಸೇ ಇರಲಿಲ್ಲ, ಇದ್ದಿದ್ದು ಒಂದು ಕೇಕು, ಅದನ್ನೇ ತೊಗೊಂಡು ಚಿಪ್ಸ್ ಎಲ್ಲ ಕೂಡ ತೊಗೊಂಡು ಬಂದೆ. ಆ್ಯಂಡ್ ಇವಾಗ ಏನಂತ ಅಂದರೆ ನಾನು ಇಷ್ಟಕ್ಕೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೆ. ಸಂಜೆ ನ್ಯೂ ಇಯರ್ ಸೆಲೆಬ್ರೇಷನ್ನ ಯೂಟ್ಯೂಬಲ್ಲಿ ಲೈವ್ ಬರ್ತೀನಿ. ಈ ವಿಡಿಯೋದ ಇಂಪ್ರೆಷನ್ ಹೆಂಗಿರುತ್ತೆ ಅಂತ ನೀವು ನೋಡ್ಬೋದು, ಓಕೆನಾ? ಆ್ಯಂಡ್ ಈ ನ್ಯೂ ಇಯರ್ ಡೇ ಹೆಂಗಿತ್ತು ಅನ್ನೋದನ್ನ ನಾನು ಈ ಬ್ಲಾಗ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಒಳ್ಳೇದು ಮಾಡಿ, ನಿಮ್ಗೆ ಒಳ್ಳೇದು ವಾಪಸ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.